ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಡಗಿ ಬೆಳಗುತ್ತಿರುವುದಯ್ಯ ಶಿವನ ಪ್ರಕಾಶ. ಆ ಪ್ರಕಾಶದೊಳಗೆ ಒಪ್ಪುತ್ತಿದ್ದರು ಅಸಂಖ್ಯಾತ ಮಹಾಶಿವಗಣಗಳು. ಶರಣ ಬಂಧುಗಳೇ, ಅಂಥ ಕಲ್ಯಾಣ ನಾಡಿನಲ್ಲಿ ಕಲ್ಯಾಣ ಪರ್ವದಲ್ಲಿ ತಾವೆಲ್ಲ ಬಸವಣ್ಣನವರ ಅನುಭವದ ಬೆಳಕಿನಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿಯವರಿಗೂ, ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರವರಿಗೂ, ಉಭಯ ಶ್ರೀಗಳಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಸಮಾರಂಭದಲ್ಲಿ ಭಾಗವಹಿಸಿದ ಅನೇಕ ಹರಗುರು ಚರಮೂರ್ತಿಗಳು, ರಾಜಕೀಯ ಗಣ್ಯಮಾನ್ಯರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸ್ತೇನೆ. ನನ್ನ ಜೊತೆಗೆ ನನ್ನ ಮಿತ್ರರಾದ ಯಾದಗಿರಿ ಜಿಲ್ಲೆಯ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದಂಥ ಡಾಕ್ಟರ್ ಸುರೇಶ್ ಸಜ್ಜನ್ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ವಂದಿಸಿ ಈಗ ನನ್ನ 4 ಮಾತುಗಳನ್ನು, ಅನುಭವದ ಮಾತುಗಳನ್ನು ಹೇಳಬೇಕು ಅಂತ ಹೇಳಿದ್ದಕ್ಕಾಗಿ ನಾನು ಭಾಳ ಹೊತ್ತು ಮಾತಾಡೋದಿಲ್ಲ. ಸಮಯ ಭಾಳ ಆಗಿದೆ, ನಿಮ್ಮ ಕಣ್ಣುಗಳೆಲ್ಲ ಜೋತು ಬಿದ್ದಿವೆ, ಹಸಿವೆಯಾಗಿದೆ. ಇಂಥ ಸಮಯದಲ್ಲಿ ನಾನು ನಿಮಗೆ ಬಹುಶಃ ದೆವ್ವ ಮತ್ತು ಭೂತನಂತೆ ಕಾಣಿಸ್ತಿರಬಹುದು. ಆದರೂ ಕೂಡ ನೀವು ನನ್ನನ್ನು ಒಬ್ಬ ಮನುಷ್ಯನಂತೆ ನೋಡಿ 2 ಮಾತುಗಳನ್ನು ಕೇಳೋಕೆ ಕೂತಿದ್ದೀರಿ. ಕೇವಲ 1-2 ತಾಸುಗಳಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಪೂಜ್ಯ ಮಾತಾಜಿಯವರಿಗೆ ಬರುವಾಗ ಕೇಳಿದೆ, ಎಷ್ಟು ನಿಮಿಷ ಮಾತಾಡ್ಬೇಕ್ರಿ ಮಾತಾಜಿ ಅಂತ. ಪರವಾಗಿಲ್ಲ, 30 ನಿಮಿಷ ಮಾತಾಡ್ರಿ ಅಂತ ಹೇಳಿದರು. ನಾನು ಅನ್ಕೋತೇನೆ, 30 ನಿಮಿಷ ಯಾವಾಗ ಆಗಿದೆ ಅಂತ ತಿಳ್ಕೊಬೇಕು ಅಂದರೆ ನೀವು ನನ್ನ ಭಾಷಣ ಮುಗಿದಿದೆ ಅಂದಮೇಲೆ 30 ನಿಮಿಷ ಆಯಿತು ಅಂತ ತಿಳ್ಕೊಬೇಕು. ಕ್ಷಮಿಸಬೇಕು, ಭಾಳ ಹೊತ್ತು ಮಾತಾಡೋದಿಲ್ಲ. ಹೇಳಲೇಬೇಕಾದಂಥ ಭಾಳ ಅನಿವಾರ್ಯದ ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಶರಣ ಬಂಧುಗಳೇ, 24ನೇ ಕಲ್ಯಾಣ ಪರ್ವ ಕಾರ್ಯಕ್ರಮ ಇವತ್ತು ಭಾಳ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿದೆ. ಕಲ್ಯಾಣ ಪರ್ವದ ಉದ್ದೇಶ ಏನು ಅಂತ ಕೇಳಿದರೆ, ಸಮಸ್ತ ಲೋಕ ಕಲ್ಯಾಣವೇ ಕಲ್ಯಾಣ ಪರ್ವದ ಉದ್ದೇಶವಾಗಿದೆ. ಸಕಲ ಜೀವಾತ್ಮರಿಗೆ ಲೇಸು ಬಯಸುವುದೇ ಕೂಡಲ ಸಂಗನ ಶರಣರ ಧರ್ಮ ಅಂತ ಹೇಳುವ ಹಾಗೆ ಜಗದ್ಗುರು ಲಿಂಗಾನಂದ ಮಹಾಸ್ವಾಮಿಗಳು ಮತ್ತು ಜಗದ್ಗುರು ಮಹಾತೆ ಮಹಾದೇವಿಯವರು ಸ್ಥಾಪಿಸಿದಂಥ ಬಸವ ಧರ್ಮ ಪೀಠ, ವಿಶ್ವ ಕಲ್ಯಾಣ ಮಿಷನ್, ಅಕ್ಕ ಮಹಾದೇವಿ ಮಹಿಳಾ ಜಗದ್ಗುರು ಪೀಠ ಇವನ್ನೆಲ್ಲವನ್ನು ಒಳಗೊಂಡಂತೆ ಶರಣಮೇಳ ಕಲ್ಯಾಣ ಪರ್ವ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಜಗತ್ತಿನ ಕಲ್ಯಾಣವನ್ನು ಬಯಸಬೇಕು, ಜನತೆ ಸುಖವಾಗಿರಬೇಕು, ನೆಮ್ಮದಿಯಿಂದಿರಬೇಕು ಅನ್ನುವ ಉದ್ದೇಶದಿಂದ ಈ ಕಲ್ಯಾಣ ಪರ್ವ ಪ್ರಾರಂಭಿಸಲಾಗಿದೆ. ಪರ್ವ ಅಂದರೆ ಭಾಳ ಮಂದಿ ಗೊತ್ತಿರಲಿಕ್ಕಿಲ್ಲ. ಪರ್ವ ಅಂದರೆ ಹಬ್ಬ, ಸಂಭ್ರಮ ಮತ್ತು ಒಂದು ಹೊಸ ಅಧ್ಯಾಯ. ಬಹುಶಃ ನಿಮಗೆ ಗೊತ್ತಿದೆ, ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಕ್ರಾಂತಿಯಾದ ಮೇಲೆ ಕಲ್ಯಾಣ ಬಿಟ್ಟು ಹೋಗುವಾಗ ಅವರು ಒಂದು ಶಾಪ ಕೊಟ್ಟು ಹೋದರು, ಕಲ್ಯಾಣವೆಂಬುದು ಕಟುಕರ ಕೇರಿಯಾಗಲಿ ಅಂತ. ಸುಮಾರು 800 ವರ್ಷಗಳ ನಂತರ ಆ ಶಾಪ ವಿಮೋಚನೆಯನ್ನು ಮಾಡಿ ಕಲ್ಯಾಣ ಪರ್ವದ ಮೂಲಕ ಜಗತ್ ಕಲ್ಯಾಣವನ್ನು ಬಯಸಿದವರು ಅಂದರೆ ಪೂಜ್ಯ ಅಪ್ಪಾಜಿಯವರು ಮತ್ತು ಮಾತಾಜಿಯವರು. ಅವರ ಪರಂಪರೆಯನ್ನು ಇವತ್ತು ಗಂಗಾ ಮಾತಾಜಿಯವರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ನಿಜಕ್ಕೂ ಇವತ್ತು ಕಲ್ಯಾಣ ಪರ್ವದಿಂದ ಜಗತ್ ಕಲ್ಯಾಣ ಆಗಬೇಕಾದದ್ದು ಅವಶ್ಯಕವಾಗಿದೆ. ಬಂಧುಗಳೇ, ನಾನು 1984ರಲ್ಲಿ ಪೂಜ್ಯ ಮಾತಾಜಿಯವರ ಮಾರ್ಗದರ್ಶನದಲ್ಲಿ
ಕಲ್ಯಾಣ ಕಿರಣ ಪತ್ರಿಕೆಯ ಸಂಪಾದಕನಾಗಿ ಕೆಲಸ ಮಾಡಿದಾಗ ಅನೇಕ ಅನುಭವಗಳನ್ನು ಪಡೆದುಕೊಂಡಿದ್ದೇನೆ. ಪೂಜ್ಯ ಅಪ್ಪಾಜಿ ಮಾತಾಜಿ ಒಂದು ಮಾತನ್ನು ಹೇಳ್ತಾ ಇದ್ರು, ಇಂಡಿಯಾದಲ್ಲಿ ರಾಮಕೃಷ್ಣ ಮಿಷನ್ ಹೇಗಿದೆ ಹಾಗೆ ವಿಶ್ವ ಕಲ್ಯಾಣ ಮಿಷನ್ ಆಗಬೇಕು. ರಾಮಕೃಷ್ಣಾಶ್ರಮದ ಎಲ್ಲ ಸ್ವಾಮಿಗಳು ಹೇಗೆ ತ್ಯಾಗ, ಸೇವೆ, ಸಮರ್ಪಣಾ ಭಾವದಿಂದ ಬದುಕಿ ಬಾಳುತ್ತಿದ್ದಾರೆ, ಹಾಗೆ ನಮ್ಮ ವಿಶ್ವ ಕಲ್ಯಾಣ ಮಿಷನ್ನಿನ ಎಲ್ಲ ಸನ್ಯಾಸಿಗಳು, ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು, ಅವರು ಅತ್ಯಂತ ತ್ಯಾಗ, ಸೇವೆ, ಸಮರ್ಪಣಾ ಭಾವದಿಂದ ಸೇವೆಯನ್ನು ಸಲ್ಲಿಸಬೇಕು. ವಿಶ್ವ ಕಲ್ಯಾಣ ಮಿಷನ್ನಿನ ಬ್ರಾಂಚ್ಗಳು ಬಸವ ತತ್ವ ಪ್ರಸಾರಕ್ಕಾಗಿ ಮೀಸಲಾಗಿರಬೇಕು. ಬಸವ ತತ್ವದ ಪ್ರಸಾರವೇ ಅವುಗಳ ಗುರಿಯಾಗಿರಬೇಕು. ಯಾರು ಒಡಲವಸರಕ್ಕಾಗಿ ಕುದಿಯದೆ ಒಡೆಯ ಬಸವಣ್ಣನ ತತ್ವ ಪ್ರಸಾರದ ಅವಸರಕ್ಕಾಗಿ ಕುದಿಯಬೇಕು. ಹಾಗೆ ಮಿಷನರಿ ಜೀಲನ್ನು ತುಂಬಿ ಅವರನ್ನು ಪ್ರಸಾರಕರನ್ನಾಗಿ ಮಾಡಬೇಕು ಅಂತ ಮೇಲಿನ ಮೇಲೆ ಹೇಳ್ತಾ ಇದ್ದರು. ಅವರ ಸಂಕಲ್ಪ ಏನಿತ್ತು ಅಂದರೆ, ಕರ್ನಾಟಕದ ಪ್ರತಿ ಜಿಲ್ಲೆಗೆ, ಪ್ರತಿ ತಾಲೂಕಿಗೆ, ಪ್ರತಿ ಹೋಬಳಿಗೆ ಗ್ರಾಮ ಮಟ್ಟದಲ್ಲಿ ಬಸವ ಮಂಟಪಗಳು ರಚನೆಯಾಗಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನಂತೆ ಎಲ್ಲ ಕಡೆ ಶಾಖೆಗಳನ್ನು ಹೊಂದಿ ಬಸವ ತತ್ವ ಪ್ರಸಾರವೇ ಅವುಗಳ ಮೂಲ ಗುರಿಯಾಗಬೇಕು. ಬಸವ ತತ್ವ ಪ್ರಸಾರಕರು ರಾಮಕೃಷ್ಣ ಮಿಷನ್ ಸ್ವಾಮಿಗಳಂತೆ ಸೇವೆ ಮಾಡಬೇಕು ಅನ್ನುವಂಥದ್ದು ದಿವ್ಯ ಸಂಕಲ್ಪವಾಗಿತ್ತು. ಅದು ಇಂದು ಹಂತ ಹಂತವಾಗಿ, ಕಂತು ಕಂತಾಗಿ 50 ವರ್ಷಗಳಲ್ಲಿ ಅಲ್ಪ ಮಟ್ಟಿನ ಸಾಧನೆಯಾಗಿ ತೃಪ್ತಿಯನ್ನು ತಂದಿದೆ. ಮುಂದಿನ ದಿನಗಳಲ್ಲಿ ಈಗ ಕಾಲ ಪಕ್ವವಾಗಿದೆ. ಬಸವ ತತ್ವ ಪ್ರಸಾರ ನಿಲ್ಲಲು ಸಾಧ್ಯವೇ ಇಲ್ಲ, ಯಾರಿಗೂ ನಿಲ್ಲಿಸಲಿಕ್ಕೂ ಆಗುವುದಿಲ್ಲ. ಇವತ್ತಿನ ದಿವಸ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಸವಾಭಿಮಾನಿಯಾಗಿರುವಾಗ ರಾಜಾಶ್ರಯ ಸಿಕ್ಕಿದೆ. ಎಲ್ಲ ಶಾಸಕ ಸಚಿವರು ಒಲವು ತೋರಿಸಿದ್ದಾರೆ. ಈಗ ನಮ್ಮ ಪೂಜ್ಯ ಅಪ್ಪಾಜಿ ಮಾತಾಜಿಯವರ ಸಂಕಲ್ಪ ಈಡೇರಿಸುವ ಪಕ್ವ ಕಾಲ ಬಂದಿರುವುದರಿಂದ ಪ್ರತಿ ಜಿಲ್ಲೆ, ತಾಲೂಕಿಗೆ, ಹೋಬಳಿ ಮಟ್ಟದಲ್ಲಿ ಬಸವ ಮಂಟಪಗಳನ್ನು ನಿರ್ಮಿಸಿ ಬಸವ ತತ್ವ ಪ್ರಸಾರಕರು, ಸನ್ಯಾಸಿಗಳು ಆಗಿರಬಹುದು, ಸಂಸಾರಿಗಳಾಗಿರ್ಬೋದು, ಶರಣ ಧರ್ಮದ ಪ್ರಸಾರವನ್ನು ನಿರಂತರವಾಗಿ ನಡೆದುಕೊಂಡು ಹೋಗುವಂತೆ ಆಗಬೇಕು ಅನ್ನುವಂಥದ್ದು ಅವರ ಸಂಕಲ್ಪ ಆಗಿರುವುದರಿಂದ ಇವತ್ತು ಕರ್ನಾಟಕದಲ್ಲಿ ಶರಣ ಮೇಳ ಮತ್ತು ಕಲ್ಯಾಣ ಪರ್ವದಂಥ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ನಡೀತಾ ಇವೆ. ನಂದೊಂದು ಬೇಡಿಕೆ ಇದೆ ಕರ್ನಾಟಕ ಸರ್ಕಾರಕ್ಕೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೇಗೆ ಅನುದಾನವನ್ನು ಬಿಡುಗಡೆ ಮಾಡ್ತೀರಿ, ಹಾಗೆ ಬಸವ ಧರ್ಮ ಪೀಠಕ್ಕೆ, ವಿಶ್ವ ಕಲ್ಯಾಣ ಮಿಷನ್ಗೆ ಅನುದಾನ ಬಿಡುಗಡೆ ಮಾಡಿ ಎಲ್ಲ ಬಸವ ಮಂಟಪಗಳಿಗೆ, ಅನೇಕ ಶಾಖೆಗಳಿಗೆ ಅನುದಾನವನ್ನು ವಿತರಿಸುವುದರ ಮೂಲಕ ಸರ್ಕಾರ ಬಸವ ಸಂಸ್ಕೃತಿಯನ್ನು ಪ್ರಸಾರ ಮಾಡಲಿಕ್ಕೆ ಪ್ರಯತ್ನಿಸಬೇಕು ಅನ್ನುವಂಥದ್ದು ನನ್ನ ಬಯಕೆ. ಯಾಕೆಂದರೆ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ. ಯಾವಾಗ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ನೀವು ಘೋಷಣೆ ಮಾಡಿದ್ದೀರಿ ಅಂದ ಮೇಲೆ ಬಸವ ಸಂಸ್ಕೃತಿ ಪ್ರಸಾರ ಮಾಡಲಿಕ್ಕೆ ಬಸವ ಸಂಸ್ಕೃತಿ ಅನ್ನುವಂಥ ಪ್ರತ್ಯೇಕ ಇಲಾಖೆ ಪ್ರಾರಂಭಿಸಬೇಕು ಕರ್ನಾಟಕ ಸರ್ಕಾರ. ಒಂದು ಸತಿ ಚಪ್ಪಾಳೆ ಹಾಕಿ ನೀವೆಲ್ಲ. ಆ ಇಲಾಖೆಯ ಮೂಲಕ ಬಸವ ಸಂಸ್ಕೃತಿಯ ಕೆಲಸ ಕಾರ್ಯಗಳನ್ನು ನಡಿಬೇಕು. ಕೇವಲ ಬಸವ ಸಂಸ್ಕೃತಿ, ಬಸವ ಸಾಂಸ್ಕೃತಿಕ ನಾಯಕತ್ವ ಘೋಷಣೆ ಮಾಡಿದರೆ ಸಾಲದು. ಇವತ್ತು ತಮಿಳುನಾಡಿನಲ್ಲಿ ತಿರುವಳ್ಳುವರ್, ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್, ತೆಲುಗಿನಲ್ಲಿ ವೇಮನ ಸಾಂಸ್ಕೃತಿಕ ನಾಯಕರಾಗಿರುವಂತೆ ಕರ್ನಾಟಕದಲ್ಲಿ ಬಸವಣ್ಣನವರು ಸಾಂಸ್ಕೃತಿಕ ನಾಯಕರಾದ ಮೇಲೆ ಅವರ ವಚನಗಳನ್ನು ಲಕ್ಷಾಂತರ ಪ್ರತಿಗಳು ಮುದ್ರಿಸಿ ಉಚಿತವಾಗಿ ವಿತರಣೆಯಾಗಬೇಕು. ಅಂದಾಗ ಬಸವ ತತ್ವ ಮನೆ ಮನೆಗೆ, ಮನ ಮನಕ್ಕೂ, ಮನುಷ್ಯರಿಗೆ ಮುಟ್ಟುತ್ತದೆ. ಕೇವಲ ನಾವು ಮೂರ್ತಿಗಳನ್ನು ಸ್ಥಾಪನೆ ಮಾಡುವುದರಿಂದ, ಅನುಭವ ಮಂಟಪ ಕಟ್ಟುವುದರಿಂದ ಆಗುವುದಿಲ್ಲ. ಅದು ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತ ಬಸವಣ್ಣನವರು ಹೇಳಿದ ಮೇಲೆ ನಾವು ಜಂಗಮ ಸ್ವರೂಪಿಯಾದ ತತ್ವ ಪ್ರಸಾರವನ್ನು ಮಾಡಬೇಕಾದದ್ದು ನಮ್ಮ ಕೆಲಸವಾಗಿದೆ. ಸರ್ಕಾರ ಕೇವಲ ಬಸವಣ್ಣನವರ ಫೋಟೋ ಸರ್ಕಾರಿ ಕಚೇರಿಗಳಲ್ಲಿ, ವಿಧಾನಸೌಧಗಳಲ್ಲಿ ಹಾಕಿದರೆ ಸಾಲದು. ವಿಧಾನಸೌಧದ 4 ಮೂಲೆಗೂ ಕಳಬೇಡ ಕೊಲಬೇಡ ಎಂಬ ವಚನವನ್ನು 4 ದಿಕ್ಕುಗಳಲ್ಲಿ ಹಾಕಬೇಕು. ಪ್ರತಿ ಫೋಟೋದ ಕೆಳಗೆ ಈ ವಚನವನ್ನು ಉಲ್ಲೇಖಿಸಬೇಕು. ಭ್ರಷ್ಟಾಚಾರ ಮುಕ್ತವಾದಂಥ ಸಮಾನತೆ, ಸೋದರತೆ, ಆತ್ಮೀಯತೆ, ಪ್ರೀತಿ,
ಅಭಿಮಾನದಿಂದ ಮಾನವೀಯತೆಯಿಂದ ಕೆಲಸ ಮಾಡಿಕೊಡುವ ಕೆಲಸ ನಡಿಬೇಕು. ಇವತ್ತು ಭ್ರಷ್ಟಾಚಾರ ಬ್ರಹ್ಮಾಂಡವಾಗಿದೆ, ಬಸವ ತತ್ವದ ವಿರೋಧಿಯಾಗಿದೆ, ಎಲ್ಲಿ ನೋಡಿದರೂ ಲಂಚ ಸಾಮ್ರಾಜ್ಯ ನಿರ್ಮಾಣವಾಗಿದೆ. ಬಸವಣ್ಣನವರ ಒಂದು ವಚನವನ್ನು ನೆನಪಿಸಿಕೊಳ್ಳಬೇಕು. ಸೀರೆಯೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ಒರೆಯ, ಇಂದಿಂಗೆ ನಾಡಿಂಗೆ ಎಂದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತ್ತರಾಣೆ ಕೂಡಲ ಸಂಘ ಅಂತಾರೆ. ಯಾವ ಅರ್ಥಮಂತ್ರಿಯಾಗಿರ್ತಕ್ಕಂಥ ಬಸವಣ್ಣನವರು ಒಂದು ಒರೆ, ಒಂದು ಎಳೆಯನ್ನು ತಾವು ತಮ್ಮ ಸ್ವಂತಕ್ಕಾಗಿ ಬಳಸಲಾರದೆ ಅವರು ವಚನಗಳನ್ನು ರಚನೆ ಮಾಡುವಾಗ ಸ್ವಂತ ದೀಪ ಹಚ್ಚುತ್ತಿದ್ದರು. ಸರ್ಕಾರದ ಲೆಕ್ಕಪತ್ರವನ್ನು ಬರೆಯುವಾಗ ಸರ್ಕಾರದ ದೀಪವನ್ನು ಹಚ್ಚಿ ರಾಜಾಶ್ರಯದಲ್ಲಿ ಇರ್ತಿದ್ರು. ಇಂಥ ಸ್ವಾಭಿಮಾನಿ ಸ್ವತಂತ್ರವಾದಂಥ ಬಸವತತ್ವ ಸ್ಥಾಪನೆಯಾದಂಥ ಬಸವಣ್ಣನವರ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತರಬೇಕಾದ್ರೆ ನಾವು ಭ್ರಷ್ಟಾಚಾರ ಮುಕ್ತವಾದಂಥ ಸಾಮ್ರಾಜ್ಯವನ್ನು ಕಟ್ಟಬೇಕು. ಇವತ್ತು 5ಕ್ಕೆ ಮಾರಯ್ಯ ಲಕ್ಕಮ್ಮ ಶರಣೆಯರು ಹೇಳುವಂಥದ್ದು ಏನು? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆಯ್ಯ, ಈ ಸಖ್ಯ ಆಸೆ ನಿಮಗೇಕೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದು, ಒಯ್ದು ಚೆಲ್ಲಿಬಾ ಮಾರಯ್ಯ ಅಂತ ಹೇಳುವಂಥ ಶರಣ ಸಂಸ್ಕೃತಿ ಇವತ್ತು ನಮ್ಮಲ್ಲಿ ಬರಬೇಕು. ಆದರೆ ಇವತ್ತೇನಾಗಿದೆ, ಒಂದು ಸತಿ ಒಬ್ಬ ಶಾಸಕ, ಒಬ್ಬ ಮಿನಿಸ್ಟ್ರು, ಒಬ್ಬ ಮುಖ್ಯಮಂತ್ರಿ ಆದರೆ ತನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸಾಯುವ ತನಕ ಕೂತು ಉಣ್ಣುವಷ್ಟು ಸಂಪತ್ತನ್ನು ಸಂಗ್ರಹ ಮಾಡುವಂಥ ಕೆಟ್ಟ ಪರಂಪರೆ ನಿರ್ಮಾಣ ಆಗ್ತಾ ಇದೆ. ಬಂಧುಗಳೇ, ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಯಾವ ಮನುಷ್ಯ ಅಸಂಗ್ರಹ ಮಾಡ್ತಾನೆ ಅದು ದಾಸೋಹ ತತ್ವಕ್ಕೆ ವಿರೋಧವಾಗಿದೆ. ಕಾಯಕ ದಾಸೋಹ ಸಿದ್ಧಾಂತಗಳು ಶರಣ ತತ್ವದ ಮೌಲ್ಯಗಳಾಗಿವೆ. ದುಡಿಯಬೇಕು, ದುಡಿದುದನ್ನು ಪಡೆಯಬೇಕು, ಪಡೆದುದನ್ನು ದಾನ ಮಾಡಬೇಕು, ಅದರಲ್ಲಿ ತನಗೆ ಬೇಕಾದಷ್ಟು ಇಟ್ಟುಕೊಂಡು ಉಳಿದನ್ನು ಜಂಗಮಕ್ಕೆ ಕೊಡಬೇಕು. ಇದು ಶರಣ ತತ್ವ, ಬಸವ ತತ್ವ. ದುರ್ದೈವದ ಸಂಕೇತವೆಂದರೆ ಕಪ್ಪು ಹಣ ಸಂಗ್ರಹ ಆಗ್ತಾ ಇದೆ. ಈ ಭಾರತದಲ್ಲಿ ಎಷ್ಟು ಅಸಂಗ್ರಹ ಆಗಿದೆ. ಕಪ್ಪು ಹಣ ಇದೆ ಅಂದರೆ ಶ್ರೀಮಂತರಾಗ್ತಾನೆ ಹೋಗ್ತಾ ಇದ್ದಾರೆ, ಬಡವರಾಗ್ತಾನೆ ಇದ್ದಾರೆ. ಒಬ್ಬೊಬ್ಬರು ಉಂಡದ್ದನ್ನು ಹೆಂಗೆ ಕರೆಸ್ಕೋಬೇಕು ಅಂತಾರೆ, ಇನ್ನೊಬ್ಬರು ಹಸಿದ ಹೊಟ್ಟೆಯನ್ನು ಹೆಂಗೆ ತುಂಬಿಸಿಕೊಳ್ಬೇಕು ಅಂತಾರೆ. ಒಂದು ಕಡೆ 7 ಅಂತಸ್ತಿನ ಕಟ್ಟಡಗಳಿವೆ, ಇನ್ನೊಂದು ಕಡೆ ಗುಡಿಸಲುಗಳಿವೆ. ಈ ತಾರತಮ್ಯ ನಿವಾರಣೆಯಾಗಿ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು, ಸಮಾನತೆ ಬರಬೇಕಾದರೆ ಬಸವ ತತ್ವ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾಗ್ತದೆ. ನಮ್ಮ ಶಾಸಕರು, ಸಚಿವರು ಯಾವ ರೀತಿ ಇವತ್ತು ಬೆಳೆದಿದ್ದಾರೆ ಅಂದರೆ, ನಾನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಎಷ್ಟು ಜನ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, IAS IPS ಅಧಿಕಾರಿಗಳಾಗಿದ್ದಾರೆ. ಇವರ ಮನೆಯ ಮೇಲೆ ರೇಡ್ ಮಾಡಿ ಇವರ ಮನೆಯಲ್ಲಿರುವ ಎಲ್ಲ ಸಂಪತ್ತನ್ನು ತಂದು ರಾಷ್ಟ್ರಪತಿ ಭವನದ ಮುಂದೆ ನವದೆಹಲಿಯಲ್ಲಿ ಸುರುವಿ ಎಲ್ಲರಿಗೆ ಸಮವಾಗಿ ಹಂಚಿದರೆ ಭಾರತದಲ್ಲಿನ ಬಡತನ ಒಂದೇ ದಿನದಲ್ಲಿ ಖಾಲಿ ಆಗ್ತದೆ. ಗರೀಬಿ ಹಠಾವತ್ತು ಭಾಷಣ ಮಾಡಿದರೆ ಆಗೋದಿಲ್ಲ, ಗರೀಬಿ ಮಿಟಾವೋ ಆಗಬೇಕು. ಅಂಥ ಒಂದು ಶರಣ ಸಂಸ್ಕೃತಿ ಕಲ್ಯಾಣ ರಾಜ್ಯದಲ್ಲಿದ್ದು ಜನರ ಕಲ್ಯಾಣವನ್ನು ಬಯಸುತ್ತಾ ವೆಲ್ಫೇರ್ ಸ್ಟೇಟ್ ನಿರ್ಮಾಣ ಮಾಡುವುದು ಬಸವ ತತ್ವದ ಗುರಿಯಾಗಿದೆ ಎಂದು ಅಪ್ಪಾಜಿ ಮಾತಾಜಿಯವರು ಹೇಳ್ತಾ ಇದ್ದರು. ಅದಕ್ಕೆ ಇವತ್ತಿನ ದಿವಸ ಅವರೊಂದು ದಿವ್ಯ ಸಂಕಲ್ಪವನ್ನು ಹೊಂದಿದ್ದರು. ಎಲ್ಲ ಭಕ್ತಾದಿಗಳನ್ನು, ಜನರನ್ನು ಸೇರಿಸಬೇಕು ಅಂದ್ರೆ ಬಸವ ಕಲ್ಯಾಣ, ಕೂಡಲ ಸಂಗಮ ಇವೆರಡು ಮುಸ್ಲಿಮರಿಗೆ ಹೇಗೆ ಮಕ್ಕಾ ಮದೀನಗಳಿವೆಯೋ ಹಾಗೆ ನಮಗೆ ಕೂಡಲ ಸಂಗಮ ಮತ್ತು ಬಸವ ಕಲ್ಯಾಣ ಆಗಬೇಕು ಅಂತ ಮೇಲಿನ ಮೇಲೆ ಹೇಳ್ತಾ ಇದ್ದರು. ಇವತ್ತು ಆ ದಾರಿಯಲ್ಲಿ ಮುನ್ನಡೆದಿದೆ. ಇಂದಿಲ್ಲ ನಾಳೆ ಈ ಅವರ ಸಂಕಲ್ಪ ಸಿದ್ಧಿಯಾಗುವಂಥ ಕಾಲ ಬರ್ತದೆ. ಇಂಥ ಸ್ವತಂತ್ರ ವಿಚಾರ ಮಾಡತಕ್ಕಂಥ, ವೈಚಾರಿಕ ಸ್ವಾತಂತ್ರ್ಯವನ್ನು ನೀಡಿದಂಥ, ನಮ್ಮೆಲ್ಲರಿಗೆ ಅನುಭವ ಮಂಟಪವನ್ನು ನಿರ್ಮಿಸಿ ವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದಂಥ ಬಸವಣ್ಣನವರು ಭಾರತದ ಇತಿಹಾಸದಲ್ಲಿ ಬುದ್ಧನ ನಂತರ ಬಸವ ವಾಸ್ ಎ ಫಸ್ಟ್ ಫ್ರೀ ಥಿಂಕರ್ ಆಫ್ ಇನ್ ಇಂಡಿಯಾ. ಭಾರತದಲ್ಲಿ ಬುದ್ಧನ ನಂತರ ಸ್ವತಂತ್ರವಾಗಿ ವಿಚಾರ ಮಾಡಲಿಕ್ಕೆ, ಮಾತಾಡಲಿಕ್ಕೆ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದ ಏಕೈಕ ವ್ಯಕ್ತಿ ಎಂದರೆ ಬಸವಣ್ಣನವರು. ಅಂಥ ಬಸವಣ್ಣನವರ ಅನುಯಾಯಿಗಳಾದಂಥ ನಾವುಗಳೆಲ್ಲ ಇವತ್ತಿನ ದಿವಸ ಅನುಭವ ಮಂಟಪದ ಮೂಲಕ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಬಂಧುಗಳೇ, ಕರ್ನಾಟಕ ಸರ್ಕಾರ ವಚನ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಬೇಕು ಅಂತ ಹೇಳ್ತದೆ. ಮುಂದಿನ ವರ್ಷ ಪ್ರಾರಂಭಿಸುವುದಾಗಿ ಹೇಳಿದ್ದಾರೆ. ಶುಭ ಸಂದೇಶ. ನನ್ನ ಒಂದು ಬೇಡಿಕೆ ಏನಿದೆ ಅಂದರೆ,
ಅನುಭವ ಮಂಟಪ ನಿರ್ಮಾಣವಾಗಿದೆ ಬಸವ ಕಲ್ಯಾಣದಲ್ಲಿ. ಈ ಅನುಭವ ಮಂಟಪವೇ ಮುಂದೆ ವಚನ ವಿಶ್ವವಿದ್ಯಾಲಯದ ಒಂದು ಕಾರ್ಯಕ್ಷೇತ್ರ ಆಗಬೇಕು. ಯಾಕೆ ಅಂತ ಕೇಳಿದರೆ ಬರೀ ಕಟ್ಟಡ ನಿರ್ಮಾಣ ಮಾಡಿದರೆ ಆಗುವುದಿಲ್ಲ. ಸ್ಥಾವರ ಯಾವಾಗಲೂ ನಾಶ ಆಗ್ತದೆ, ಜಂಗಮ ಶಾಶ್ವತವಾಗಿ ಉಳಿತದೆ. ವಿಚಾರಗಳು ಪ್ರಚಾರದಲ್ಲಿ ಬರಬೇಕು. ಅದಕ್ಕೆ ಅನುಭವ ಮಂಟಪದಲ್ಲಿ ವಚನ ವಿಶ್ವವಿದ್ಯಾಲಯ ಪ್ರಾರಂಭವಾದರೆ ಸ್ಥಾವರ ಮತ್ತು ಜಂಗಮ ಎರಡಕ್ಕೂ ಬೆಲೆ ಬರ್ತದೆ, ಬಸವ ತತ್ವಕ್ಕೆ ಭಾರಿ ಬೇಡಿಕೆ ಉಂಟಾಗ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆಯಾಗಿದೆ. ಅಷ್ಟೇ ಅಲ್ಲ, ಅನುಭವ ಮಂಟಪ ಅನ್ನುವಂಥದ್ದು ಏನಿದೆ ಅಂದರೆ ಎಲ್ಲ ಜಾತಿ ಜನಾಂಗದ ಪ್ರೀತಿಯ ಸಂಕೇತ. ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಅದಕ್ಕೆ ಧಾರ್ಮಿಕ ಸಂಸತ್ತು ಅಂತ ಕರಿತೇವೆ ನಾವು. ಬ್ರಿಟಿಷರು ಏನು 200 ವರ್ಷಗಳ ಹಿಂದೆ ಪಾರ್ಲಿಮೆಂಟನ್ನು ಸ್ಥಾಪಿಸಿ ಅಲ್ಲಿ ರಾಜಕೀಯ ಚರ್ಚೆಗಳನ್ನು ಮಾಡ್ತಾ ಇದ್ದರೆ, ಬಸವಣ್ಣನವರು 12ನೇ ಶತಮಾನದಲ್ಲಿ ಧಾರ್ಮಿಕ ಸಂಸತ್ತು ಅನುಭವ ಮಂಟಪವನ್ನು ನಿರ್ಮಿಸಿ ಅವರು ಏನು ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟರು. ಒಂದು ಸಾರ್ವತ್ರಿಕ ಚರ್ಚೆಯನ್ನು ಪ್ರಾರಂಭಿಸಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಅತ್ಯಂತ ಮುಂದುವರಿದ ಪ್ರಗತಿಪರ ಬದಲಾವಣೆ ಸುಧಾರಣೆಯನ್ನು ತಂದಂಥ ಮಹಾತ್ಮ ಬಸವಣ್ಣನವರ ವಿಚಾರಗಳು ಇವತ್ತು ಪ್ರಚಾರಕ್ಕೆ ತರಬೇಕಾದದ್ದು ಅವರ ಅನುಯಾಯಿಗಳಾದ ನಮ್ಮೆಲ್ಲರಿಗೆ ಸೇರಿದಂಥದ್ದು. ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಒಂದು ಕಾಲಕ್ಕೆ ಈ ದೇಶವನ್ನು ಆಳಿದ್ದು ಸಂಸ್ಕೃತ ಭಾಷೆ, ಸಂಸ್ಕೃತದಲ್ಲೇ ಎಲ್ಲ ಮಂತ್ರಗಳು. ಆದರೆ ನಮ್ಮಂಥ ಜನಸಾಮಾನ್ಯರಿಗೆ ಸಂಸ್ಕೃತ ತಿಳಿಯದಿದ್ದಾಗ, ಅದನ್ನು ಅರ್ಥವಾಗದೇ ಇದ್ದಾಗ ಅದನ್ನು ತಿರಸ್ಕರಿಸಿ ಕನ್ನಡದಲ್ಲಿ ದೇವರ ವಿಚಾರಗಳನ್ನು ಪ್ರಚಾರಕ್ಕೆ ಕೊಟ್ಟವರು ಬಸವಣ್ಣನವರು. ದೇವ ಭಾಷೆ ಅಂತ ಕರಿತೇವೆ ನಾವು ಸಂಸ್ಕೃತವನ್ನು. ದೇವ ಭಾಷೆಯಾದ ಸಂಸ್ಕೃತ ಜನಭಾಷೆಯಾಗದಿದ್ದಾಗ ಜನಭಾಷೆಯನ್ನೇ ದೇವ ಭಾಷೆಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಶರಣರಿಗೆ ಸಲ್ತದೆ. ಇದು ಮಹಾತ್ಮ ಬಸವಣ್ಣನವರು ಮಾಡಿದಂಥ ಸಾಧನೆ. ಇವತ್ತು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ನನಗೆ ಮತ್ತಾರು ಇಲ್ಲವಯ್ಯ ಅಂತ ಹೇಳುವಂಥ ವಚನ ಸಂಸ್ಕೃತದಲ್ಲಿ ತ್ವಮೇವ ಮಾತಾ ತ್ವಮೇವ ಪಿತಾ ಗುರುದೇವೋಭವ ಆಚಾರ್ಯ ದೇವೋಭವ ಅನ್ನುವಂಥದ್ದು ಸರಳವಾಗಿ ಗುರು, ತಂದೆ, ತಾಯಿ, ಬಂಧು, ಬಳಗ ನೀನೇ ಅಂತ ಸರಳವಾದ ಕನ್ನಡದಲ್ಲಿ ಹೇಳಿದಂಥ ಶರಣರು ಇವತ್ತು ನಮ್ಮ ಮಧ್ಯದಲ್ಲಿ ಒಂದು ಯಾವಾಗಲೂ ಧಾರ್ಮಿಕ ಚರ್ಚೆಯನ್ನು ನಡೆದುಕೊಂಡು ಹೋಗಲಿಕ್ಕೆ ಅನುಭವ ಮಂಟಪವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನನ್ನ ಒಂದು ಬೇಡಿಕೆ ಏನು ಅಂತ ಕೇಳಿದರೆ, ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೆಹಲಿಯ ಸಂಸತ್ ಭವನದ ಮುಂಭಾಗದಲ್ಲಿ ಬಸವಣ್ಣನವರ ಸ್ಟ್ಯಾಚ್ಯೂ ಸ್ಥಾಪನೆ ಆಗಿದೆ. ಅದರ ಜೊತೆಗೆ ಲಂಡನ್ನಿನ ಥೇಮ್ಸ್ ನದಿಯ ದಂಡೆಯ ಮೇಲೂ ಸ್ಥಾಪನೆ ಆಗಿದೆ. ಪ್ರಪಂಚದಲ್ಲಿ ನಾವು ಸ್ಟ್ಯಾಚ್ಯೂ ಪ್ರಚಾರ ಮಾಡುವುದಕ್ಕಿಂತ ಹೆಚ್ಚಾಗಿ ಅವರ ತತ್ವ ಪ್ರಸಾರ ಮಾಡಲಿಕ್ಕೆ ಆದ್ಯತೆ ಕೊಡಬೇಕು. ಯಾವ ಸಾಮ್ರಾಟ್ ಅಶೋಕ್ ತನ್ನ ಮಗ ಸಂಘಮಿತ್ರೆ ಮತ್ತು ಆನಂದನನ್ನು ಇಡೀ ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕೆ ಬೌದ್ಧ ಧರ್ಮ ಪ್ರಚಾರ ಕಳಿಸ್ತಾನೆ, ಹಂಗೆ ಮಾತಾಜಿ ಅಪ್ಪಾಜಿಯವರ ಒಂದು ಸಂಕಲ್ಪ ಇತ್ತು, ಇಡೀ ಭಾರತದ ತುಂಬ, ಕರ್ನಾಟಕದ ತುಂಬ ಬಸವ ತತ್ವ ಪ್ರಸಾರ ಆಗಬೇಕು, ಬಸವ ಧರ್ಮ ಬಸವ ತತ್ವ ಒಂದು ದಿವಸ ವಿಶ್ವಗುರು ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ಅವರ ಕನಸನ್ನು ನನಸು ಮಾಡುವುದಕ್ಕಾಗಿ ಇವತ್ತು ನಾವು ಅವರ ಅನುಯಾಯಿಗಳಾಗಿ ಕಲ್ಯಾಣ ಪರ್ವಗಳನ್ನು ಮಾಡುವಂಥದ್ದು. ಅದಕ್ಕೆ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಇದೆ. ಈಗ ಕಾಲ ಪಕ್ವವಾಗಿದೆ, ಸಮಯ ಬಂದಿದೆ, ಸರ್ಕಾರದ ಸಹಕಾರ ಇದೆ. ಕಲ್ಯಾಣ ನಾಡಿನ ಹೆಬ್ಬಾಗಿಲಾಗಿರುವ ಕಲಬುರಗಿಯಲ್ಲಿ ಒಂದು ವಿಶ್ವ ಬಸವ ಧರ್ಮ ಸಮ್ಮೇಳನವನ್ನು ಏರ್ಪಡಿಸಬೇಕು. ವಿಶ್ವದಲ್ಲಿರುವ ಎಲ್ಲ ಬಸವ ಅನುಯಾಯಿಗಳು ಕೂಡಬೇಕು. ದೊಡ್ಡ ಪ್ರಮಾಣದ ಬಹುಚಿಂತನೆ ಲಕ್ಷಾಂತರ ಜನರ ಮಧ್ಯದಲ್ಲಿ ನಡೆಯಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಬೇಡಿಕೆಯನ್ನು ಇಡಬೇಕಾದಂಥದ್ದು ಇದೆ. ಇವತ್ತು ಮಾತಾಜಿಯವರು ಈ ಕೆಲಸವನ್ನು ಮಾಡಲಿಕ್ಕೆ ಅಡಿಪಾಯವನ್ನು ಪಕ್ಕ ಬೇಸ್ಮೆಂಟ್ ಅಂತೀವಲ್ಲ, ಭದ್ರ ಬುನಾದಿಯನ್ನು ಹಾಕಿದ್ದಾರೆ. ನಿಮಗೆ ಆಶ್ಚರ್ಯ ಅನ್ನಿಸ್ತದೆ. ಅವರ ಜೊತೆಗೆ ನಾವು 2-3 ವರ್ಷಗಳ ಕಾಲ ಸಮೀಪದಿಂದ ನೋಡಿದ್ದೇವೆ, ಒಡನಾಡಿದ್ದೇವೆ. ಬಸವ ತತ್ವ ಪ್ರಸಾರಕ್ಕಾಗಿ ಅವರು ಎಷ್ಟು ಕಷ್ಟಪಟ್ಟರು ಅಂದರೆ, ಒಂದು ಬಸವಣ್ಣನವರ ತಾಯಿತದಿಂದ ಹಿಡಿದುಕೊಂಡು ಪುಸ್ತಕಗಳನ್ನು ಬರೆದುಕೊಂಡು ಸಿನಿಮಾ ಮಾಡುವವರೆಗೆ, ಸ್ಟ್ಯಾಚ್ಯೂ ಸ್ಥಾಪಿಸುವವರೆಗೆ, ಎಲ್ಲ ಕಡೆ ಭಾರತದ ಅನೇಕ ರಾಜ್ಯಗಳಲ್ಲಿ ಬಸವ ಮಂಟಪಗಳನ್ನು ಕಟ್ಟುವವರೆಗೆ ಅವರು ಬಸವ ತತ್ವ ಪ್ರಸಾರಕ್ಕಾಗಿ ಹಂಬಲಿಸಿದ್ದಾರೆ. ಆದರೆ ಅದರಲ್ಲಿ ಅವರು ಅನುಭವಿಸಿದ ಕಷ್ಟಗಳು, ದುಃಖಗಳು, ನೋವುಗಳು 100.
ಕೊನೆಯ ತನಕನೂ ಅವ್ರಿಗೆ ಸಾಲ ಬಾಧೆ ಮಾಡ್ತಾ ಇತ್ತು. ಸಾಲ ಮಾಡಿದ್ದು ತಮ್ಮ ಸಂಸಾರಕ್ಕಲ್ಲ, ತಮ್ಮ ಕುಟುಂಬಕ್ಕಲ್ಲ, ತಮಗಲ್ಲ. ಅವರು ಗಂಧದ ಕಡ್ಡಿಯಂತೆ ಮೈ ಸುಟ್ಟುಕೊಂಡು ಸುವಾಸನೆ ಕೊಟ್ಟರು. ಹಾಂ, ಗಂಧದ ಕೊರಡಿನಂತೆ ತೆಗೆದುಕೊಂಡ್ರು. ನದಿಯಂತೆ ಹರಿದು ನೀರು ಕೊಟ್ಟರು. ಮರದಂತೆ ಹಣ್ಣನ್ನು ಕೊಟ್ಟು ಫಲಗಳನ್ನು ನೀಡಿದರು. ಇಷ್ಟೆಲ್ಲ ಮಾಡಿದಂಥ ಪೂಜ್ಯ ಮಾತಾಜಿಯವರು ಕೊನೆ ಉಸಿರು ಎಳೆಯುವಾಗ ಅವರ ಒಂದೇ ಒಂದು ದಿವ್ಯ ಸಂಕಲ್ಪವನ್ನು ಹೊಂದಿದ್ರು. ಬಸವ ತತ್ವ ಒಂದು ದಿವಸ ಜಗತ್ತಿನಲ್ಲಿ ನಿಲ್ತದೆ. ಬಸವಣ್ಣನವರು ವಿಶ್ವಗುರು ಆಗ್ತಾರೆ. ವಿಶ್ವಗುರು ಬಸವಣ್ಣನವರ ತತ್ವ ಇಡೀ ದೇಶ ಒಪ್ಪಿಕೊಳ್ಳುತ್ತೆ ಅಂತ. ಇವತ್ತು ಸಂತೋಷದ ಸಂಗತಿ ಅಂದರೆ ಮುನ್ಸೂಚನೆಯಂತೆ ಸಿದ್ದರಾಮಯ್ಯನವರಂಥ ಮುಖ್ಯಮಂತ್ರಿಗಳು, ಮೋದಿಯಂಥ ಪ್ರಧಾನಮಂತ್ರಿಗಳು ಬಸವ ತತ್ವವನ್ನು ಗೌರವಿಸ್ತಾ ಇದ್ದಾರೆ, ಪಾಲಿಸ್ತಾ ಇದ್ದಾರೆ. ಇದು ಶುಭ ಸೂಚನೆಯಾಗಿದೆ. ಮುಂದಿನ ದಿನಗಳಿಂದ ನಾವೆಲ್ಲ ಬಸವ ತತ್ವವನ್ನು ಇದುವರೆಗೆ ಏನು ಎಳೆದುಕೊಂಡು ಬಂದಿದ್ದಾರೆ, ಈ ರಥ, ವೈಚಾರಿಕ ರಥ, ಅದನ್ನು ನಾವು ಸಾಧ್ಯ ಆದರೆ ಮುಂದಕ್ಕೆ ಒಯ್ಯೋಣ. ಒಯ್ದೇ ಇದ್ದರೆ ಅಲ್ಲೇ ನಿಲ್ಲಿಸೋಣ. ಆದರೆ ಹಿಂದಕ್ಕೆ ಎಳೆಯುವ ಪ್ರಯತ್ನ ಯಾರೂ ಮಾಡಬಾರ್ದು. ಇದೇ ಪ್ರಗತಿಪರವಾದಂಥ ನೆಲದಲ್ಲಿ ವೈಚಾರಿಕ ಒಂದು ಪ್ರದೇಶದಲ್ಲಿ ಕೆಲವರು ಕರೆ ಕೊಡ್ತಾರೆ, ಏನು ಜನಗಣತಿಯಲ್ಲಿ ನೀವು ಹಿಂದೂ ಬರಿಸಿ, ನಿಮ್ಮ ಧರ್ಮ ಮತ್ತು ಧರ್ಮದ ಕಾಲಮಿನಲ್ಲಿ ವೀರಶೈವ ಲಿಂಗಾಯತ ಬರಿಸಿ ಅಂತ ಹೇಳ್ತಾರೆ. ನಾವು ವೀರಶೈವರು ಆಯ್ತು. ನಾನು ಕೊನೆಯ ಮಾತನ್ನು ಏನು ಹೇಳಿಕೆ ಇಷ್ಟಪಡ್ತೀನಿ ಅಂದರೆ, ಹಿಂದೂಗಳು ವೀರಶೈವರಲ್ಲ, ವೀರಶೈವರು ಲಿಂಗಾಯತರಲ್ಲ. ವೀರಶೈವರೇ ಬೇರೆ, ಲಿಂಗಾಯತರು ಬೇರೆ. ವೀರಶೈವ ಅನ್ನೋದು ಜಾತಿ ಅಲ್ಲ, ಲಿಂಗಾಯತ ಅನ್ನೋದು ಜಾತಿ ಅಲ್ಲ, ಹಿಂದೂ ಅನ್ನೋದು ಧರ್ಮವೇ ಅಲ್ಲ. ಅದು ಹಿಂದೂ ಧರ್ಮ ಅಂತ ಯಾವ ತತ್ವಜ್ಞಾನಿಗಳು ಒಪ್ಕೊಂಡಿಲ್ಲ. ಅದೊಂದು ಜೀವನದ ಕ್ರಮ, ಅದೊಂದು ಪದ್ಧತಿ, ಭೌಗೋಳಿಕ ಶಬ್ದ. ಸಿಂಧೂ ನದಿಯ ಕೊಳ್ಳದ ಮೇಲೆ ಬೆಳೆದಂಥ ಸಂಸ್ಕೃತಿಗೆ ಹಿಂದೂ ಅಂತ ಕರೆದರು. ಹಿಂದೂಸ್ತಾನದಲ್ಲಿರುವವರೆಲ್ಲ ಹಿಂದೂಗಳು. ಹಿಂದೂ ಧರ್ಮವೇ ಅಲ್ಲ ಅನ್ನುವಂಥದ್ದು ತತ್ವಜ್ಞಾನಿಗಳು, ಸುಪ್ರೀಂ ಕೋರ್ಟ್ ಒಪ್ಪಿದೆ. ಅದಕ್ಕೋಸ್ಕರ ನಾನು ಹೇಳಬಯಸುವುದಿಷ್ಟೇ, ನಾವು ಇವತ್ತು ಲಿಂಗಾನಂದ ಸ್ವಾಮಿಗಳು ಮಾತನ್ನು ಹೇಳ್ತಾ ಇದ್ದರು, ಬಸವ ತತ್ವವನ್ನು ಪ್ರಸಾರ ಮಾಡುವವರು ನಿಜವಾದ ಧರ್ಮಗುರುಗಳು, ಉಳಿದವರೆಲ್ಲ ಕರ್ಮದ ಗುರುಗಳು ಅಂತ. ಹಾಗೆ ಕರ್ಮದ ಗುರುಗಳು ಬಹಳ ಜನರಿದ್ದಾರೆ. ವೈಚಾರಿಕ ಪ್ರಗತಿಪರ ವಿಚಾರಗಳನ್ನು ಇಟ್ಕೊಟ್ಟಂಥ ಧರ್ಮದ ಗುರುಗಳನ್ನು ಆಶ್ರಯಿಸಿ ವಿಶ್ವಗುರು ಬಸವಣ್ಣನವರ ವೈಚಾರಿಕ ರಥವನ್ನು ಮುನ್ನಡೆಸಿಕೊಂಡು ಹೋಗೋಣ ಅಂತ ಕರೆ ಕೊಡುವುದರ ಮೂಲಕ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಪೂಜ್ಯ ಸಿದ್ದರಾಮ ಸ್ವಾಮಿಗಳು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಇವತ್ತಿನ ಗೋಷ್ಠಿಯ ಅನುಭವವನ್ನು ನೀಡಲಿಕ್ಕೆ ಕೇಳಿದ್ದಾರೆ. ಸಮಯದ ಅಭಾವದಿಂದ ಸಂಕ್ಷಿಪ್ತವಾಗಿ ಎರಡು ಮಾತುಗಳಲ್ಲಿ ಹೇಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೂ ಮಾತಾಜಿಯವರಿಗೂ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ.